51 is managerial functions of organization involves creating structure of function, performed functions and duties to be performed. So not true about matrix organization. There is a slow information processing. So manager delegates authority, managers want to string his responsibility. So answer is 3. So in an exam assertion reasoning, high morally, high productivity go hand in hand. Workers do not have their own way to relieve fatigue and monetary code. The answer is both A and R is false. So next one is ಬಿಸ್ನೆಸ್ ಎಥಿಕ್ಸ್ ಬಗ್ಗೆ ಕೇಳ್ತಾ ಇದ್ರೆ ಬಿಸ್ನೆಸ್ ಎಥಿಕ್ಸ್ ಬಗ್ಗೆ ಇರುವಂತಹ ಈ 3 ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಸೊ ಅರೇಂಜ್ ದ ಫಾಲೋಯಿಂಗ್ ಥಿಂಗ್. ಸೊ ರೆಕ್ರೂಟ್ಮೆಂಟ್ ಮಾಡ್ಕೋತಾರೆ ಫಸ್ಟು, ಆಮೇಲೆ ಟ್ರೈನಿಂಗ್ ಕೊಡ್ತಾರೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಿ ಪ್ರಮೋಟ್ ಮಾಡ್ತಾರೆ. ಆನ್ಸರ್ ಈಸ್ 1. ಸೊ ಇನ್ ರಿಯಲ್ ಟೈಮ್ ವರ್ಕರ್ participation management has failed in India. There is a lack of attitudinal changes, multiplicity of union and absence of procedure demanded by sole bargaining agent organization. A is correct, R is correct explanation for A. So group factor leading to group cohesive ಕೊಟ್ಟಿದ್ದಾರೆ. So answer is agreement on group goals, frequent interaction of members, ಹಾಗೆ ಪರ್ಸನಲ್ ಅಟ್ರಾಕ್ಟಿವ್ನೆಸ್. ಆನ್ಸರ್ ಈಸ್ 3. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಡಿಟೋರೇಷನ್ ಆಫ್ ಮೆಂಟಲ್ ಎಫಿಷಿಯನ್ಸಿ ರಿಲೇಟಿಂಗ್ ಟು ದ ಟೆಸ್ಟ್ ಆ್ಯಂಡ್ ಮಾರಲಿಟ್ ಅಗ್ರಿಮೆಂಟ್. ಸೊ ಆನ್ಸರ್ ಈಸ್ ಗ್ರೂಪ್ ಥಿಂಕಿಂಗ್. ಕಾರ್ಪೊರೇಟ್ ಕಲ್ಚರ್ ಬಗ್ಗೆ ಅಸರ್ಷನ್ ರೀಸನಿಂಗ್ ಕೇಳಿದ್ದಾರೆ. ಕಾರ್ಪೊರೇಟ್ ಕಲ್ಚರ್ ಈಸ್ ಜನರಲಿ ಕನ್ಸಿಡರ್ಡ್ ಟು ಬಿ ಕ್ಲೋಸ್ಡ್ ಆ್ಯಂಡ್ ಥ್ರೆಟ್ನಿಂಗ್ ಆರ್ ಓಪನ್ ಆ್ಯಂಡ್ ಪಾರ್ಟಿಸಿಪೇಟಿವ್. Corporate culture and style of function of top management is an important factor for determining internal environment of company. Answer is both A and R correct. R is a correct explanation for A. So open-ended fund, I think, which is related to unit which is not remediable at NAV. Yes, NAV. And close-ended fund andre maximizes the short-term return. So answer is 2. So largest stock exchange in India in the terms of market capitalization ಕೇಳ್ತಾರೆ. ಆನ್ಸರ್ ಈಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಬ್ಯಾಸಲ್ 1 ನಾನ್ ಮೀಟಿಂಗ್ ಯಾವ ಕಂಟ್ರಿಯಲ್ಲಿ ನಡೀತಿ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಸ್ವಿಟ್ಜರ್ಲ್ಯಾಂಡ್. ಸೊ ಇದೆಲ್ಲ ಇಟ್ ಈಸ್ ನೋನ್, ಬೇಸಿಕ್ಸಲ್ಲಿ ಇರುತ್ತೆ. ಸೊ ನೀವು ಈಸಿಯಾಗಿ ಟಿಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಫಾರಿನ್ ಬ್ಯಾಂಕ್ ಫಂಕ್ಷನ್ಸ್ ಕೇಳ್ತಾ ಇದ್ದಾರೆ. ಎಲ್ಲ ಕೂಡ ಫಾರಿನ್ ಬ್ಯಾಂಕ್ಸ್ ಫಂಕ್ಷನ್ನೇ. ರೆಮಿಟ್ ಆಫ್ ಮನಿ ಮಾಡುತ್ತೆ, ಡಿಸ್ಕೌಂಟಿಂಗ್ ಆಫ್ ಫಾರಿನ್ ಬಿಲ್ಸ್ ಮಾಡುತ್ತೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮೆಟಲ್ಸ್, helping in importing trade, all are correct. So Suffrage Act related to NPA, act allowing the bank. This is the correct answer. So Indian government scheme promoting financial inclusion, providing bank accounts for citizens, Pradhan Mantri Jan Dhan Yojana, PMJDY. So 41K matches to the context of pension plan. ಸೊ ಅದು ಅಗ್ರಿಮೆಂಟ್, ಅದೇನಂದರೆ ಅಗ್ರಿಮೆಂಟ್ ಬಿಟ್ವೀನ್ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನ್ ಕಾಂಟ್ರಿಬ್ಯೂಷನ್ ಮಾಡೋದಿರುತ್ತಲ್ಲ. ಸೊ ಅದು ಆನ್ಸರ್ ಈಸ್ 2. ಸೊ ನೆಕ್ಸ್ಟು IRDA ಮೇನ್ಲಿ ಫೋಕಸ್ ಆನ್ ಲೈಫ್ ಇನ್ಶೂರೆನ್ಸ್. IRDA ಬಂದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಫುಲ್ ಫಾರ್ಮಲ್ಲಿ ಇರುವಂತೆ ಇಟ್ ಈಸ್ ರಿಯಲೈನಿಂಗ್ ಜನರಲ್ ಇನ್ಶೂರೆನ್ಸ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಇನ್ ಇಂಡಿಯಾ. ಸೊ ರೆಗ್ಯುಲೇಟರಿ ಫ್ರೇಮ್ವರ್ಕ್ ensures the insurance company to maintain in certain level
ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂದು ಸಾಲ್ವೆನ್ಸಿ ಮಾರ್ಜಿನ್. ಸೊ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇಳ್ತಿದ್ರೆ, ಸೊ ಆನ್ಸರ್ ಈಸ್ 3 month ಸರ್ಟಿಫಿಕೇಟ್ ಡೆಪಾಸಿಟ್ ಇದೆ, ಟ್ರೆಜರಿ ಬಿಲ್ 70 days ಆಫ್ ಮೆಚುರಿಟಿ ಇದೆ, ಹಾಗೆ 14 days ಆಫ್ ರೀಪರ್ಚೇಸ್ ಆಫ್ ಅಗ್ರಿಮೆಂಟ್. ಆನ್ಸರ್ ಈಸ್ 4. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಪ್ಲಾನ್ ಪ್ರೊಸೀಜರ್? ಸೊ ಬೇಸಿಸ್ ಆಫ್ ಎನಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಸೊ ಪ್ರಾಡಕ್ಟ್ ಲೈಫ್ ಸೈಕಲ್ 2023 ಪೇಪರಲ್ಲಿ ಕೂಡ ಕೇಳಿದ್ರು ಕ್ವಶನ್, ಈಗಲೂ ಕೇಳಿದ್ದಾರೆ. ದ ಆನ್ಸರ್ ಈಸ್ ಫಸ್ಟ್ ಇಂಟ್ರೊಡಕ್ಷನ್ ಬರುತ್ತೆ, ನೆಕ್ಸ್ಟು ಗ್ರೋತ್ ಬರುತ್ತೆ, ಆಮೇಲೆ ಮೆಚ್ಯೂರಿಟಿ ಬರುತ್ತೆ, ಆಮೇಲೆ ಡಿಕ್ಲೈನ್ ಆಗತ್ತೆ. ಸೊ ಆನ್ಸರ್ ಈಸ್ 3. ಸೊ ಪ್ರಾಡಕ್ಟ್ ಲೈನ್ ಕಂಪನಿ ಕ್ಯಾರೀಸ್ ಪ್ರಾಡಕ್ಟ್ ಮಿಕ್ಸ್ ವಿಡ್ತ್ ಅಂತ ಕರೀತಾರೆ. So next, assertion reasoning, which is regarding to differentiate pricing structure designed accommodate various category of buyers, which is aimed to increase the sale of revenue and driving competitors out of. ಇದಕ್ಕೆ ಆನ್ಸರು ಎ is correct but reason incorrect. So promoting sales and advertisement endeavors may be as per. ಆನ್ಸರ್ ಬಂದು 1 and 2 ಎರಡು ಕೂಡ ಕಾಂಪಿಟೇಟಿವ್ ಪಾರ್ಷಟ್ and objective 1 and 2. So company distributes its product to channel structure with that includes one or more resellers, that is called as indirect marketing. So consumer buying from different stores or product brands is not being loyal to any particular stores or brand. It is called as split loyalty. So 4 unique elements in the case of service sector marketing. So intangible, inconsistency, inseparable and inventory. So the answer is this third one. So which of not following is not direct marketing? So catalog marketing is not a direct marketing. Distribution of logistics, also termed as market logistic, does not include distribution channel. So ಇದು ಆರ್ಥರ್ IPR ಬಗ್ಗೆ ಮಾತಾಡಿದ್ದಾರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಸೊ ಆನ್ಸರ್ ಈಸ್ ಸೆಕೆಂಡ್ ಒನ್. So proposed punishment for cyber terrorism in IT Act under section 66F, life imprisonment. So limited liabilities 2008, 6 of 2009 provision ಕೇಳ್ತಿದ್ದಾರೆ. The provision is formulation of regulation of limited liability partnership with limited liability provided under Limited Liability Partnership Act of 2008. ಸೊ ಇದು ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 3. ಆನ್ಸರ್ ಬಂದು ಬಿ. ಸೊ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಅಪಾಯಿಂಟ್ಮೆಂಟ್ ಆಗೋದು ವಿಚ್ ಈಸ್ ಸೆಕ್ಷನ್ 12 ಅಂಡರ್ ಸೆಕ್ಷನ್ 1. ಓಕೆ, ನೆಕ್ಸ್ಟ್, buyer shall have enjoy quiet possession of goods implied warranty as a possession. So RTI Act 2005 ಕೇಳ್ತಾ ಇದ್ದಾರೆ, ವಿಚ್ ಈಸ್ ರಿಗಾರ್ಡಿಂಗ್ ಇಲ್ಲಿ no court shall entertain the suit application other proceeding with the respect of any order mode. Answer ಇದು ಕರೆಕ್ಟ್. No such order shall be called as question otherwise by the way of appeal under this section. The answer is 1 and 2. So Negotiable Instrument Act of 1881 describes endorsement under section 15. So next one is each of the following is closely associated with IPR, intellectual property right, that is TRIMS. TRIMS ಅಂದ್ರೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. TRIMS TRIMS ಅಂದರೆ ಅಗ್ರಿಮೆಂಟ್ ಆನ್ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್.
GFN ಅಂದರೆ ಮೋಸ್ಟ್ ಫೇವರ್ಡ್ ನೇಷನ್ ಟ್ರೀಟ್ಮೆಂಟ್. ಗ್ಯಾಟ್ಸ್ GATS ಅಂದರೆ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಇನ್ ಸರ್ವಿಸ್. ಸೊ ಇದು ಕ್ಯಾವಿಯಟ್ ಎಂಪೈರ್. ಯಾವುದು? ದ ಜನರಲ್ ರೂಲ್ ಆಫ್ ಬೈಯರ್ ಆಫ್ ಗೂಡ್ಸ್ ಈಸ್ ರೆಸ್ಪಾನ್ಸಿಬಲ್ ಆಫ್ ಹಿಸ್ ಚಾಯ್ಸ್ ಆರ್ ಸೆಲೆಕ್ಷನ್. ದಿಸ್ ಡಾಕ್ಟ್ರಿನ್ ಈಸ್ ಕ್ಯಾವಿಯಟ್ ಎಂಪೈರ್. So officer designated for the public authority in all administrative unit or office under the provide information to the citizen requesting for information under the act is known as public information officer. So NPS ಬಗ್ಗೆ ಕೇಳ್ತಿದ್ರೆ which is withdrawal shall be not chargeable to the tax, correct. So amount with the withdrawal should be not exceeded 25% of total contribution made by the employers in employees. So ಎರಡು ಕರೆಕ್ಟ್, ಅದು ಎಕ್ಸ್ಪ್ಲನೇಷನ್ ಕೂಡ ಕರೆಕ್ಟ್ ಇದೆ. ಸೊ ಡಿಪ್ರಿಸಿಯೇಷನ್ ಈಸ್ recorded by charging the asset in the account. Asset appears at original minus depreciation. So next to section 242A defines the short term capital asset held assess for not more than 36 immediately preceding to the date of transfer. ಇದು ರಾಂಗು. ಯಾಕಂದರೆ ಲೆಸ್ ದ್ಯಾನ್ 36 ಅಂದರೆ 12 months ಆಗಿರ್ಬೋದು ಅಥವಾ 6 months 12 months ಆಗಿರ್ಬೋದು, 24 months ಆಗಿರ್ಬೋದು, ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಲಾಂಗ್ ಟರ್ಮ್. ಸೊ ಅದಕ್ಕೆ ರಾಂಗು. ಸೊ ಆನ್ಸರ್ ಈಸ್ ಎ ಈಸ್ ಇನ್ಕರೆಕ್ಟ್, ಆರ್ ಈಸ್ ಕರೆಕ್ಟ್. ಯಾಕಂದರೆ ಲೆಸ್ ದ್ಯಾನ್ 12 months ಕೊಟ್ಟಿದ್ದಾರೆ, ಸೊ ಅದಕ್ಕೆ. ಸೊ 96 ಬಂದು ಬಿ ಡಿ both A and R correct. R is correct explanation of A. ಏನು ಅಂದರೆ application of section 60 consisting of taxpayers own the asset under the ownership as asset is not transferred by him and the income from asset is transferred to the any person under the settlement for an agreement. So if satisfied income asset would be transferable in hands-on transfer. ಸೊ hands-on transferಗೆ ಈ ಮೇಲ್ಗಡೆ ಕಂಡೀಷನ್ನು ಟ್ಯಾಲಿ ಆಗುತ್ತೆ ಆರ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಟ್ಸ್ ವೈ ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್. ಸೊ TDS ಸರ್ಟಿಫಿಕೇಟ್ ಈಸ್ ರಿಲೇಟೆಡ್ ಟು ಫಾರ್ಮ್ 16. ಸೊ ನೆಕ್ಸ್ಟು 80D income tax covers under medical insurance premium. So answer is 1. So appeal to High Court against the order ITAT filed within 120 days. So section 50C special provision determines the full value of consideration. So adike land and building answer. So the other expiration date of future contract. The price of a contract is always equal to the price of underlying asset. So next one is which is not revenue receipt. So revenue receipt 1, 2, 3 is not a revenue receipt and this one is revenue receipt. So last question, an authority advance shall have a following powers. So discovery of inspection irutte, enforcing irutte, last one irutte, all of the above answer. ಸೊ ಥ್ಯಾಂಕ್ ಯು ಗೈಸ್. ಸೊ ಕೆಲವೊಂದು ತುಂಬ ನಾನು ಹೇಳಿರುವಂಥ ಟಾಪಿಕಿಂದ ಎತ್ತಿದ್ದಾರೆ ಕ್ವಶನ್ನು, ಲೈಕ್ ಲೀಗಲ್ ಇರ್ಬೋದು. ಲೀಗಲ್ ಹೊಸ ಕ್ವಶನ್ಸ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಮೇಲೆ ತುಂಬ ಜಾಸ್ತಿ ಕ್ವಶನ್ಸ್ ತೆಗೆದಿದ್ದಾರೆ. RTI ಆ್ಯಕ್ಟ್ ಮೇಲೆ ತೆಗೆದಿದ್ದಾರೆ. ಹಾಗೆ ಡಿಮಾಂಡ್ ಕರ್ವ್ಸ್ ಮೇಲೆ ತುಂಬ ಕ್ವಶನ್ಸ್ ತೆಗೆದಿದ್ದಾರೆ. ಸೊ ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಡಿಮಾಂಡ್ ಕರ್ವ್ ಮೇಲೆ ಕೆಲವೊಂದು ಕ್ವಶನ್ಸ್ ತೆಗೆಯೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಸೊ ದಟ್ ಈಸ್ ಆಲ್ಸೋ ಓಕೆ.